ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ಸ್ಟೇಟ್ ಡಿಪ್ಲೊಮಾ ಇನ್ ನರ್ಸಿಂಗ್ ಎಕ್ಸಾಮಿನೇಷನ್ ಬೋರ್ಡಿಂದ ತಮಗೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅನೌನ್ಸ್ ಆಗಿದೆ. ಅದು ನೋಡ್ಬೋದು. ನಾನು ಇಲ್ಲಿ ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡ್ತಾಯಿದ್ದೀನಿ. ಸರ್ವರ್ ಬಿಸಿ ಬರ್ತಾಯಿದೆ ಸ್ನೇಹಿತರೆ. ಈಗ ಓಪನ್ ಆಗಿತ್ತು, ಆಲ್ರೆಡಿ ಓಪನ್ ಆಗಿರಲಿಲ್ಲ. ನೋಡ್ಬೋದು ನಾವಿಲ್ಲಿ. ಒಂದು ನಿಮಿಷ. ಈ ಥರ ನೀವು ಡೆಸ್ಕ್ಟಾಪಿಗೆ ಸೈಟಿಗೆ ಆನ್ ಮಾಡ್ಕೊಳ್ಳಿ. ಯಾಕೋ ಕ್ಲಿಯರಾಗಿ ಬರ್ತಾಯಿಲ್ಲ ನೋಡಿ, ಏನೋ ಪ್ರಾಬ್ಲಮ್ ಇರೋಂಗಿದೆ. ರಿಸಲ್ಟು ಅನೌನ್ಸ್ ಆಗಿದೆ, ಇಲ್ಲ ಅಂತಲ್ಲ. ಇಲ್ಲಿ ನೋಡ್ಬೋದು, ಅನೌನ್ಸ್ಮೆಂಟ್ ಆಫ್ ರಿಸಲ್ಟ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಫೆಬ್ರವರಿ 2025 GNM ಆ್ಯನ್ಯುವಲ್ ಎಕ್ಸಾಮಿನೇಷನ್ ಅಂತ ಕೊಟ್ಟಿದ್ದಾರೆ. ನೀವು ರಿಸಲ್ಟ್ ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇನ್ನೊಂದ್ಸಲ ಬ್ಯಾಕ್ ಬರ್ತೀನಿ. ನಾನು ಬ್ಯಾಕ್ ಬಂದು ಓಪನ್ ಮಾಡ್ತೀನಿ. ರಿಸಲ್ಟ್ ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ಸ್ಟೂಡೆಂಟ್ ವೈಸ್ ರಿಸಲ್ಟ್ ಅಂತ ಇರುತ್ತೆ. ಇಲ್ಲಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸರ್ವರ್ ಬ್ಯುಸಿ ಬರ್ತಾಯಿದೆ ಸ್ನೇಹಿತರೆ. ಹೀಗಾಗಿ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಟ್ರೈ ಮಾಡಿ. ನೀವು ಬ್ಯುಸಿ ಬಂದರೂ ಕೂಡ ಟ್ರೈ ಮಾಡ್ತಾಯಿರಿ, ಓಪನ್ ಆಗ್ಬೋದು. ಅಥವಾ ಸರ್ವರ್ ಬ್ಯುಸಿ ಬಂದು ಬೆಳಗ್ಗೆ ಅಥವಾ ಓಪನ್ ಅನ್ನೋಷ್ಟರಲ್ಲಿ ಕೂಡ ಓಪನ್ ಆಗ್ಬೋದು. ಅದು ಅನೌನ್ಸ್ಮೆಂಟ್ ಅಂತ ಮಾಡಿದ್ದಾರೆ, ಏನು ಸಮಸ್ಯೆ ಇಲ್ಲ. ನೀವು ಟ್ರೈ ಮಾಡ್ತಾಯಿರಿ, ನಿಮ್ಮ ರಿಸಲ್ಟ್ ಏನಾಗುತ್ತೆ ಗೊತ್ತಾಗುತ್ತೆ, ನಿಮಗೆ ಅನೌನ್ಸ್ ಆಗುತ್ತೆ. ಏನು ಸಮಸ್ಯೆ ಆಗೋಲ್ಲ ಸ್ನೇಹಿತರೆ. ಅಂದರೆ ರಿಸಲ್ಟ್ ಅನೌನ್ಸ್ ಮಾಡಿರೋದು ನಿಜ, ಯಾಕೆ ಆಫೀಸಿಯಲ್ ವೆಬ್ಸೈಟಲ್ಲೇ ಬಿಟ್ಟಿದ್ದಾರೆ. ನೀವು ಭಾಳಷ್ಟು ವರಿ ಮಾಡುವಂಥ ಅವಶ್ಯಕತೆ ಇಲ್ಲ, ಚೆಕ್ ಮಾಡ್ತಾಯಿರಿ ಅಷ್ಟೇ. ಅಥವಾ ಕೆಲವು ಸಲ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ ಕೂಡ ಕಳಿಸಿರುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿಬಿಟ್ಟು ಅವರನ್ನು ಒಂದು ಸಲ ನೀವು ಕಾಂಟ್ಯಾಕ್ಟ್ ಮಾಡಿ. ಆ ಥರ ಏನಾದರೂ ಇದ್ದರೆ ನಿಮ್ಮ ಗ್ರೂಪ್ಗಳಿಗೆ ಅವರು ಲಿಂಕನ್ನು ಶೇರ್ ಮಾಡಿರ್ತಾರೆ, ಅಲ್ಲಿ ಕೂಡ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಕೂಡ ಚೆಕ್ ಮಾಡ್ಕೋಬೋದು. ಇನ್ನೊಂದು ಏನು ಅಂತ ಹೇಳಿದ್ರೆ, ಇಲ್ಲಿ ಹಿಂಗೂ ಚೆಕ್ ಮಾಡ್ಬೋದು. ನೀವು ಒಂದು ಸಲ ಬ್ಯಾಕ್ ಬಂದು ಇಲ್ಲಿ ರಿಸಲ್ಟ್ ಅಂತ ಟೈಪ್ ಮಾಡಿ ಕೂಡ ಚೆಕ್ ಮಾಡ್ಬೋದು. KSDNB ರಿಸಲ್ಟ್ ಅಂತ ಇಲ್ಲಿ ನೋಡ್ಬೋದು. ರಿಸಲ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ನಿಮ್ಮ ಡೈರೆಕ್ಟ್ ರಿಜಿಸ್ಟರ್ ನಂಬರ್ ಓಪನ್ ಆಗುತ್ತೆ. ಇಲ್ಲಿ ಸರ್ವರ್ ಬ್ಯುಸಿ ಬರ್ತಾ ಇರುತ್ತೆ ನೋಡಿ. ಈ ಥರ ಇದು ಓಪನ್ ಆಗುತ್ತೆ, ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ಚೆಕ್ ಮಾಡ್ತಾಯಿರಿ, ಏನು ಸಮಸ್ಯೆ ಆಗೋಲ್ಲ. ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿನ ಹೋಗಿ ಕೂಡ ನೀವು ಚೆಕ್ ಮಾಡ್ಕೋಬೋದು. ಮತ್ತೇನಾದರೂ ಅಪ್ಡೇಟ್ಸ್ ಏನೋ ತಿಳಿಸ್ತಾನೆ. ನಾವು ಮಾಡುವಂಥ ವಿಡಿಯೋಸ್ ನೋಟಿಫಿಕೇಷನ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರುಗಳು ಶೇರ್ ಮಾಡಿ. ಥ್ಯಾಂಕ್ ಯು.